ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ ರಾಜ್ಯಕ್ಕೆ ನನ್ನಂತ ಜನಕ್ಕೆ ಎಲ್ಲ ಕೂಡ ಒಳ್ಳೆದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್, ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. 2.5 ವರ್ಷ ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ, ನಾನೇ ಮುಂದುವರಿತೀನಿ, ಮುಂದಿನ 2.5 ವರ್ಷ ನಾನೇ ಇರ್ತೀನಿ ಅಂತ ಇದೆ. ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅಂತ ಹೇಳಿದ್ರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಸಿಎಂ ಬದಲಾವಣೆ ಏನು ಆಗಲ್ಲ ಅಂತ ಸಿಎಂ ಈಗ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಶಾಸಕರು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರುವಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರುವಂತ ವಿಚಾರ. ತಾಯಿ ನನಗೆ ಏನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನ್ ಮಾಡಿದ್ದೀನಿ, ವೀರ ಗಂಗಾಧರ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಸಮಸ್ಯೆ ಬಂದಾಗ ಪರಿಹಾರ ಈ ಡೇಟ್ ಒಳಗೆ ಪರಿಹಾರ ಮಾಡಿಕೊಡ್ತೇನೆ. ಇವತ್ತು ಡೇಟ್ ಕೊಟ್ಟಿದೆ ಸರ್. ಕಾನೂನು ಒಂದಿರ್ಬೋದು, ಅದು ಇದೆ, ಎಲ್ಲದಿದೆ. ಮತ್ತೊಂದು ತಿಂಗಳಲ್ಲೇ ದೇವಿಗೆ ಬರ್ತೀನಿ ಹೇಳಿದ್ರು ಅವರು. 1 ತಿಂಗಳಲ್ಲಿ ಬರ್ತಾರೆ ದೇವಿ ಹತ್ರ. ಮತ್ತೆ ಇದಕ್ಕೂ ಸಮಯ ಮಾಡ್ಕೊಂಡು ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರುವುದಿಲ್ಲ, ಬೇರೆ ಬೇರೆ ತರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡ್ಕೊ ಅಂತ ಹೇಳಿದ್ರು ಅವರು. ದಿನಾಂಕ ಬರೋ ದಿನಾಂಕ ಹೇಳಿಲ್ಲ, ಇಂಥ ಡೇಟ್ ಒಳಗೆ ಬರ್ತಾ ಹೇಳಿದ್ದಾರೆ. ತಾಯಿಯವರು ಇಂಥ ಡೇಟ್ ಒಳಗೆ ಕರೆಸ್ಕೊಂತ ಹೇಳಿದೆ. ಬರುವಾಗ ಇನ್ನೂ ಉನ್ನತ ಹುದ್ದೆಗಳು ಕರೆಸಿ ಬರ್ತಾರೆ, ಅಲ್ಲಿ ಬರ್ತಾರೆ ಅವರು. ಇಷ್ಟು ಸಮಯ ಒಳಗೆ ಪರಿಹಾರ ಆಗ್ತದೆ ಹೇಳ್ಕೊಂಡು ಡೇಟ್ ಹೇಳಿದ್ದಾರೆ. ನಾ ಹೇಳೋದಿಲ್ಲ, ಈಗ ಅವರೇ ಹೇಳ್ತಾರೆ. ಸದ್ಯದಲ್ಲಿ ಹೇಳ್ತಾರೆ ಅವರು. ಅಲ್ಲೇ ಹೇಳದ್ಮೇಲೆ ಸೀದಾ ಇಲ್ಲಿಗೆ ಬರ್ತಾರೆ ಅವರು. ಇವತ್ತು ಅಮಾವಾಸ್ಯೆ, ಅಮಾವಾಸ್ಯೆ ಆಗಿ ಏನು ಪೂಜೆ ಮಾಡ್ತಾರೆ ಅವ್ರು. ಇವತ್ತು ದೇವಿನ ಮಾತಾಡ್ಸೋದೇ ಸ್ಪೆಷಲ್. ಯಾಕಂದ್ರೆ ಅಮಾವಾಸ್ಯೆ ದಿವಸ ಎಲ್ಲೂ ದೇವರು ಈ ತರ ಎಲ್ಲ ಇದಾಗೋದು ಮಾತಾಡೋದಿಲ್ಲ. ಆದ್ರೆ ಅವ್ರಿಗೆ ಇವತ್ತು ಈ ತರ ಮಾತಾಡ್ಕೊಂಡು ಹೋಗಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ಎಷ್ಟೇ ಶತ್ರುಗಳಿದ್ರು, ಯಾರೇ ಏನಿದ್ರು, ಏನೇ ಅಡೆತಡೆಗಳಿದ್ರು ಅವ್ರಿಗೆ ಗೊತ್ತುಂಟು, ಈ ದೇವರಿಗೆ ಏನು ತಾಗುದಿಲ್ಲ, ಹೋಮ ಹವನ ಬೇಕಾಗಿಲ್ಲ, ಯಾವುದೇ ಒಂದು ಮಂತ್ರ ತಂತ್ರ ಬೇಕಾಗಿಲ್ಲ. ಮನಸ್ಸಿನಲ್ಲಿ ಭಕ್ತಿ ಇದ್ರಿಂದ ಏನು ಬರೆದಿಟ್ಟು ಕೇಳಿದ್ರೆ ತಾಯಿ ಏನ್ ಮಾಡ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಪ್ರಕಾರ ಕೇಳಿದಾರೆ ಅವರು. ತಾಯಿ ಪ್ರಸಾದ ಕೊಟ್ಟಿದ್ದೆ, ಮಾತಾಡಿದೆ, ಅವ್ರ ಹೇಳಿದೆ, ಎಲ್ಲ ಮಾಡಿದೆ. ಅದೇ ಪ್ರಕಾರ ಅವರು ನಡ್ಕೊಂಡು ಹೋಗ್ತಾರೆ, ತಾಯಿನೂ ನಡೆಸ್ತದೆ. ಅವಾಗ ಮತ್ತೆ ಈಗ ಎಷ್ಟಾಯ್ತು ಸಮಯ? ಅಷ್ಟಾಯ್ತು, 1.5 ತಾಸು ಕೊಟ್ಟಿದ್ದೆ. 1.5 ತಾಸು. ಹೌದು. ಈ ಮಧ್ಯೆ ಅವ್ರು ಬೇಗ ಬರ್ಬೇಕಿತ್ತು, ಮಧ್ಯ ರಾಹುಕಾಲ ಇರೋದ್ರಿಂದ ಏನಾದ್ರು ಏನಿಲ್ಲ. ಅದು ರಾಹುಕಾಲ ಇವುಗಳು ಯಾವ್ದು ಸಂಬಂಧ ಇಲ್ಲ ದೇವಿಗೆ. ದೇವರೇ ಸಾಕ್ಷಾತ್ ಇದ್ ಮಾದ ಕೆಲಸ ಮಾಡೋದ್ರಿಂದ ದೇವರಿಗೆ ಏನು ಇದೆಯೋ ಇಲ್ಲ ನನಗಂತೂ ಗೊತ್ತಿಲ್ಲ. ನಮ್ಮ ದೇವರಿಗಂತೂ ಇಲ್ಲ. ಇವತ್ತು ಅಮಾವಾಸ್ಯೆ ಈಗ ನಾವು ಇಷ್ಟೆಲ್ಲ ಮಾಡೋದಿಲ್ಲ. ತಡವಾಗಿ ಯಾಕೆ ಬಂದ್ರು ಹೇಳಿದ್ರೆ? ತಡವಾಗಿ ಅದೇ ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ಮಹಾಗಣಪತಿ ದೇವರದೆಲ್ಲ ದರ್ಶನ ಮಾಡ್ಕೊಂಡು ಬಂದು, ಗಣಪತಿ ಹತ್ರ ಮೊದಲು ಮಾಡ್ಕೊಂಡು ಬಂದು, ಆಮೇಲೆ ತಾಯಿ ಹತ್ರ ಫೈನಲ್ ಆಗಿ ಜಜ್ಮೆಂಟ್ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂಡೋಗಿದ್ದಾರೆ. ಈಗ ತಾಯಿ ಜಜ್ಮೆಂಟ್ ಕೊಟ್ಟು ಕಳ್ಸದೆ. ಮುಂದೇನ್ ಮಾಡ್ತಾರೆ ಗೊತ್ತಿಲ್ಲ. ಮತ್ತೆ